ಕರ್ಣರಾಜನ್ ದಿನ 15 ಕಳೆದರೂ ಕೌರವೇಶನ ಕಣ್ಣಿಗೆ ಬೆಳಗಲಿಲ್ಲ. ಜಯಲಕ್ಷ್ಮಿ ಕಿರಣ ನಮ್ಮಿ ಸ್ವರ್ಣ ಸ್ವಪ್ನವು ಎಲ್ಲಿ ಬಂಜಿಯಾಗುವುದು? ಮೌರ್ಯಬೇಕೇ ಅಂಗರಾಜನೇ? ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರ. ಮೌನ ಕರ್ತವ್ಯವಿದೆ ಕರ್ಣರಾಜನ್. ಸಾಮ್ರಾಟ ಏನೆಂದು ನುಡಿಸಲಿ ನಾಲಿಗೆ? ಶಿಖಂಡಿಯ ನೆವದಲ್ಲಿ ಬಿಲ್ಲು ಬಾಣಗಳ ಬಿಟ್ಟುಕೊಟ್ಟು ಬಲಿಯಾದರೂ ಭೀಷ್ಮಾಚಾರ್ಯರು ಅರ್ಜುನನ ಅಂಭವಿ. ಮಗನ ಮರಣದ ವಾರ್ತೆಯ ನೆವದಲ್ಲಿ ಖರಬರವ ಕರೆದೊಗೆದು ಕೈಲಾಸವಾಸಿಗಳಾದರೂ ದ್ರೋಣಾಚಾರ್ಯರು. ಇಂಜಿವರ ರೀತಿ ನೀತಿಗಳ ನೋಡುತ್ತೀರಿ. ರೋಷದುದ್ರೇಕದಲ್ಲಿ ರಕ್ತದ ಬೆಂಡಾಗುವುದು, ಮತ್ತೊಮ್ಮೆ ಕಂಗಳಲ್ಲಿ ಕಮ್ಮನಿ ತುಂಬಿ ಬುದ್ಧಿ ಬದಿರವಾಗುವುದು. ಮಾಡುವುದೇನು ಕರ್ಣರಾಜನ್? ಸಾಮ್ರಾಟ ಪಿತಾಮಹ ಭೀಷ್ಮ, ಕರ್ಣಾಚಾರ್ಯ ದ್ರೋಣ ಇವರು ಎದೆ ತಟ್ಟಿ ಮನಮುಟ್ಟಿ ಯುದ್ಧ ಮಾಡಿದ್ದಾರೆ. ಏನೆಂದು ನುಡಿಸಲಿ ನಾಲಿಗೆ? ಕೌರವೇಶ ಭೀಷ್ಮ ದ್ರೋಣರು ದೇಹಗಳು ನಿನಗೆ ಕೊಟ್ಟು ಪಾಂಡವರಳು ಮನ ತುಂಬಿ ಮಮತೆ ಇಟ್ಟು ಧರ್ಮದ ಅವಧಿಗೆ ತೊಟ್ಟಂತೆ ತೋರಿದರು. ಕೈತವನೇ ಕಟ್ಟ ಕಡೆಗೆ ನಿಂದೆಯನ್ನು ನುಡಿದಲವೋ ಕರ್ಣ? ತಾರ್ಕಿಕರ ತಾಳದಲ್ಲಿ ತುಂಬಿಹು ಕೀರ್ತಿಯ ಹಂಬಲ ಈ ನಿನ್ನ ಅಂಗಾಂಗದಲ್ಲಿ. ಓ ಅಂಗರಾಜನೇ, ನಿನ್ನ ಆತ್ಮ ಪ್ರೌಢುಮಿಗೆ ಮೊದಲು ಗುಡಿ ಕಟ್ಟುವಿ, ಆಮೇಲೆ ರಾಜನಿಷ್ಠೆಯ ಬೇರನ್ನೇ ಕಿತ್ತೊಗೆಯುವಿ. ಹೊತ್ತು ಬಂದಾಗಲೇ ತಿಳಿದುದರ ಸಾರ ಕೌರವ ವೀರ. ಕೀಳು ನಾಲೆಗಳೆಲ್ಲವನ್ನು ದೂರಾಚೆಗೆ ದೂರ. ಕೈ ಹಿಡಿದ ಕಾಂತಿ ನಿಜ ಮಂತ್ರಿ, ಮಿಕ್ಕವರೆಲ್ಲ ತಂತ್ರಗಳ ಜನ. ಕೌರವೇಶ ಎಂದಿಗೆಂಬರು ಎಂದವರು ಹರಿಲಕ್ಷ್ಮಿ ಎಂಬ ಎಚ್ಚರೆಯನ್ನು. ಎಲೆ ಭಾನುಮತಿ, ನಿತ್ಯ ಮಾಡುತ್ತಿಹನು ಮುದ್ದಜ್ಜ ಭೀಷ್ಮನು ಬಾಣ ಮಂಚದ ಮೇಲೆ, ಬಿತ್ತಿಹನು ದ್ರೋಣನು ಎಳೆದ ಬಣವೆಯ ಮೇಲೆ. ಕರ್ಣರಾಜನ ಹೊರತು ಬೇರೊಬ್ಬ ಗಂಡುಗಲಿ ಇಲ್ಲ. ಇನ್ನಿವನೇ ಕೌರವ ಸೈನ್ಯ ನಡೆಸಬಲ್ಲ. ಸ್ನೇಹದ ವಂಶ ಬಂಧನದಲ್ಲಿ ಕುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ ರಾಜ ದುರ್ಯೋಧನನ ಪ್ರೇಮಾಮೃತ ಪಂಕ್ತಿಯಲ್ಲಿ ಯಾವಾಗಲೂ ಹೋಗೊಟ್ಟೆ ಕೌರವೇಶನ ಒಳದನೆಯ ಕೂಗಿಗೆ. ಚಿಂತಿಸದಿರು ಎನ್ನಯ್ಯ ದೊರೆಯೇ. ಪಾಂಡವರು ಹೊಡೆಗಡಲಿನ ಅರ್ಚನೆಗಳೆಂಬ ಪ್ರಾರ್ಥನೆಗಳನ್ನು ನಡೆಸಿ ಕಾಟ್ಟ ಕಡೆಗೆ ಹೊಡೆಗಡಲ ಕುಡಿದಿಟ್ಟು ಬಿಡುವುದನ್ನಯ್ಯ ಈ ಅಗಸ್ತ್ಯ ಶಕ್ತಿಯ ತಲೆಗೆ. ನಿನ್ನನ್ನು ಯಾರೂ ಅರಿಯದವರಿಲ್ಲ. ಆತ್ಮಸ್ತುತಿಗೆ ಅಂಗರಾಜನೇ, ಈ ಅಶ್ವತ್ಥಾಮನ ಎದುರಿನಲ್ಲಿ ವಿಜಯೋನ್ಮಾದ ಪ್ರಮತ್ತ ಪಾಂಡವರ ಎದೆ ಕೊಪ್ಪಿನ ನೆನಸೊಕ್ಕು ಈ ನನ್ನ ಧನಸ್ಸಿಗೆ ಮುಕ್ಕು. ನನ್ನ ತಂದೆಯಂ ಕೊಂದ ಕೌಂತೆಯರ ನೆತ್ತರವನು ನನ್ನನೆ ನೆಕ್ಕಲು ಪಕ್ಷದನೆ ಕೆರಾಳಿಸುತ್ತಿದೆ ರೋಷಾಗ್ನಿ. ಇಲ್ಲೆತ್ತಿದೆ, ಹಲ್ಮಸೆದಿದೆ, ಮುಯ್ಯ ಮುಟ್ಟಿಸುವ ಸೇಡು. ಹಸ್ತಿನಾವತಿ ಸಾಮ್ರಾಜ್ಞಿ ಪದದಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಈ ಕರ್ಣರಾಜನ ರಕ್ತದಲ್ಲಿ ಬಾಣಿಸಿಕೊಂಡಿದೆ ಅಮನುಷುದಾನಿಯ ವೃತ್ತಿ. ವಿಚಾರವಿಲ್ಲ
ಲೆಕ್ಕವಿಲ್ಲದ ದಾನ, ಭೂಮಿಯ ಬಾಳಿಗೆ ಕೃಪಾನ. ಇದು ಅಲ್ಲದೆ ಗುರು ಶಾಪಿತನು ಈ ಕರ್ಣರಾಜನು. ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣುತ್ತನ್ನು ಆ ಸಾವಿತ್ರಿಯ ಸಮಾನ ಗರತಿಯ ಕಂಡಿ ಎಲೆ ಭಾನುಮತಿ, ಸ್ತ್ರೀ ಧರ್ಮಕ್ಕಾಗಿ ಶಾಸ್ತ್ರಗಳು ಕೊರೆದ ಕೆರಗಳಿರುತ್ತಿರು. ವೇದೋಪನಿಷತ್ತುಗಳ ವಾಣಿಗಳ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಯಮ ಸಂಗರದಲ್ಲಿ ಹೆಂಡತನು ಕಿರಿದಾಗಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಫಲವಾಯಿತು ಸ್ವಾರ್ಥದೊತ್ತಾಯದಲ್ಲಿ. ಹೆಣ್ಣಿಗೆಮ್ಮಡಿ ಹೆಣ್ಣು ಗಂಡನ ಬಾಯಿಂದ ಬಂದು ಪ್ರತಿಯೊಂದು ಅಕ್ಷರ ಅನುಸರಿಸಿ ಆಚರಿಸಿ ಘನತೆಯ ಧರ್ಮದ ಗುಂಡು ತಿಳಿಸಿಕೊಂಡ ಸಾವಿತ್ರಿ ಯಮನ ಸೂರಿನ ಅಮೃತ ರಂಗದಲ್ಲಿ ಬರೆದಿಟ್ಟು, ಆದರೆ ನೀನು ಅದನ್ನು ಮರೆತು ಬಿಟ್ಟಿ. ಹೆಂಡತಿಯೇ ಗಂಡನಿಗೆ ಜ್ಞಾನಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ. ಮತ್ತದನ್ನೇ ಪುಷ್ಟೀಕರಿಸುತ್ತಲಿದೆ ಶುಕ ಮಾಡಿ. ನಾಥ, ಒಳಗೆ ಧರ್ಮ ಬೆಂಡಾಗುತ್ತಲಿದೆ. ಹೊರಗೆ ನಿಮ್ಮ ಕನದಿಂದ ಹತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆಯ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರ ಮಾಂಸನಾಥ. ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ, ಹಾಹಾಕಾರ. ನಾಥ, ಇಂತಹ ಸಂಕ್ರಾಂತಿ ಸಮಯದಲ್ಲಾದ್ರೂ ಸತಿ ಸದುಪದೇಶಕ್ಕೆ ಕಿವಿಗೊಡಿ. ಕಾಲ ಕಳೆಯುವುದೇಕೆ ಕೌರವೇಶ? ಇಂಥ ಚಂದ್ರ ಚಾಪಲ್ಯಕ್ಕೆ ಚಿರಾಜಿತಗೆ ಮಾಯಿಗೆ ಮನೆ ಮಾಯೆ ಬೃಹಸ್ಪತಿಯ ಬುದ್ಧಿಗೆ ಬರಿಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯರಿಗೆ ರಣಕಾರಿಯ ಕೆದರ್ ಮುಡಿವಿಡಿದು ಬರೆದು ಬದಲಾಯಿಸುವ ಭಾರತದ ಪುಟಗಳನ್ನು ಈ ದ್ರೋಣಾಪುತ್ರ ಇನ್ನುಳಿದ ಕೌರವಾಂಗಿನಿಯರ ಕುಂಕುಮ ಗಟ್ಟಿಯಾಗಿ ಉಳಿಯುವುದು. ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮನ ಗುರು ಜೀವನ ರಂಗದಲ್ಲಿ. ರಾಜ ದುರ್ಯೋಧನ ಯಮನ ಗೋಳವ ಕುಟ್ಟಿಕೊಳ್ಳುವಂತ ನಿನ್ನ ಕುಲದವನಾಗಿರುತ್ತಿದ್ದರು. ಕೇವಲ ನಿನ್ನ ಕುಲದ ರೀತಿ ನೀತಿಗಳಿನ ತನ್ನುಸಿರಿನೊಳಗೆ ತುಂಬಿಕೊಂಡು ಈ ಕಟ್ಟಾದ ತೆಳಿಗೆ ಕಟ್ಟ ಸೇನಾಪತಿಯ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯನ್ನೇಕೆ ಒಯ್ಯುತ್ತಿರುವಿರಿ? ಸತ್ಯಾನ್ವೇಷಣೆ ಗುಣ ಶೋಧನೆಗಳಿರದ ಕುರುಡು ಕುಲಾಭಿಮಾನ ಕ್ಷಯ ರೋಗಿಯ ಆಯುರ್ಮಾನ. ಓ ಕುಟಿಲ ನೀತಿ ಪಂಡಿತನೇ, ನಿಮ್ಮಂಥ ಸ್ವಾರ್ಥಿಗಳು ಹೊಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆದು ಡೊಳ್ಳಾಗಿ ಕಟ್ಟ ಕೆಳಗೆ ಬಿರಿದೊಡೆದು ಸೆಳೆದು ಬೀಳುವ ದ್ವೇಷಾಗ್ನಿಯ ಕಿಡಿಗಳು. ಆ ಕಿಡಿಗಳೇ ರುದ್ರ ಜ್ವಾಲೆಗಳಾಗಿ ಹೊತ್ತುವವು ಈ ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೇನಂತೆ? ನನ್ನ ಕುಲ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಜಯ್ಯನಿಗಲ್ಲದೆ ನಿನ್ನ ಗೆಳೆಯ ರಾಜಯ್ಯನಿಗೆ ನಿನ್ನ ಕುಲದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನ ಭಾರ್ಗವ ರಾಮ. ರಾಜ ಕುಲ ಎಂದು ತಮ್ಮೊಳಗೆ ಬಡಿದಾಡುತ್ತ ಈ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಿಡುವರು ಈ ಭಾರತದ ಬಾಗಿಲವನ್ನು. ಇಂದು ನನ್ನ ಕೊರಳಲ್ಲಿ ದಾರವಿರುವಂತೆ ನಿಮ್ಮೆಲ್ಲ ಕೊರಳಲ್ಲಿಯೂ ದಾರಗಳ ಬಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ವಸ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮಗಳೆಲ್ಲರನ್ನು ಸ್ನೇಹದ ವಜ್ರ ಮುಷ್ಟಿಯೊಳಗೆ
ಉತ್ತಮನು ಯಾವ ಬಗೆಯ ದಾರವನ್ನು ಮನ್ನಿಸುವುದಿಲ್ಲ. ಮನುಷ್ಯತ್ವವೆಂಬುದೊಂದೇ ದಾರ. ಈ ಪ್ರಾಣಿ ಮಾನುಷ ಕುಲದವನು ಎಂಬುದನ್ನು ಎತ್ತಿ ತೋರಿಸಲಿಕ್ಕೆ ಅಂತಹ ಅಭಂಗವಾದ ದಾರವನ್ನು ಧರಿಸುವವರಿಗೂ ಈ ಭಾರತೀಯರು ನರಸತ್ತ ನರಾಧವರು ನಾಳತಾಯಿಯ ಮಾನ ರಕ್ಷಣೆ. ರಾಜನ್, ಇದೇ ತತ್ವದ ತಾವರೆಯ ಕತ್ತುಗೆಯ ಮೇಲೆ ಕುಳಿತುಕೊಳ್ಳುವವನು ಬರಲಿರುವನು ನವಯುಗದ ಕಾರಣಿ ಪುರುಷನು. ಸಾಮ್ರಾಟ ಸಾಮ್ರಾಟ, ಈ ಮೊರೆ ಮಿದುಳ ಮಲ್ಲನ ಕವನ ಧ್ರುವಕ್ಕೆ ಸ್ವನ. ಹೊಡೆವರೆ ಕದನ ಕಾಲಿ ಕರಾಳಿ ಕವಿಯ ಕವಿತೆಗೆ ಕವಿಯೇ ಕಲ್ಕಿತಾನಾಗಿ ಕಟ್ಟುವನು ನವ ಭಾರತವನ್ನು. ಓ ರಾಧೇಯನೇ, ಬರಿಮಿದುಳು ಮಲ್ಲನು ತನ್ನ ಬುದ್ಧಿ ಪ್ರಭಾವದಲ್ಲಿ ಏಕಾಗ್ರತೆಯ ಏಕಾಂತದಲ್ಲಿ ಬರೆದಿಟ್ಟ ಧನುರ್ವೇದ ದೀಪ್ತಿಗೆ ಅಣು ಅಣುವಿನ ಹದಳು ತೆಕ್ಕೆಗೆ ಈ ಭೂಲೋಕವೇ ಮೊರೆ ಹೊಕ್ಕಿದೆಯೋ? ನಿನ್ನಂಥ ಹುಳು ಮಾನವನ ಪಾಡೆ. ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಗೆಗಳ ಹೊಟ್ಟೆಯೊಳು ಹೊಕ್ಕು. ಕಿತ್ತು ತಲವರ ಕರುಣಗಳ ಕಟ್ಟುವವು ಕರುಣ ಮಾಲಿಯೇ. ಆದ್ದರಿಂದ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರನಿಗೆ ಕಟ್ಟ ಕಡೆಗೆ ಮಂಗಳವಾಗುವುದು ಸಮಸ್ತ ಭಾರತಕ್ಕೆ. ಎಲೈ ಭಾರಮತಿ, ನೀನು ಅಸ್ತಿನಾವತಿಯ ಸಾಮ್ರಾಜ್ಞಿ ಆದರೇನಂತೆ ದುರ್ಯೋಧನ ಮಹಾರಾಜನಿಗೆ ಮಾತ್ರ ನೀನು ಚರಣದಾಸಿ. ಬರೀ ಚರಣದಾಸಿಯಲ್ಲ, ಸತಿಯು ಪತಿಯ ಮಸ್ತಕಕ್ಕೆ ಉಪದೇಶಿ. ನಾನಂತ ಕುರುಭೂಮಿ ರಾಣಿ. ಎಲೆ ಕುರುಭೂಮಿಯ ರಾಣಿ, ಎಲೆ ಭಾನುಮತಿ, ಓ ನನ್ನ ಚರಣ ದಾಸಿ. ನಾನೇ ಇಲ್ಲಿಂದ ಮರೆಯಾಗಿ ಹೋದ. ಓ ಹಸ್ತಿನಾವತಿ, ಓ ಹಸ್ತಿನಾವತಿ, ಕುರುಕುಲಕ್ಕೆ ಈ ಶಕುನಿ ಎಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ. ಯಾರಲ್ಲಿ ಮಂಗಲ
ಸುಯೋಧನ, ನಿನಗೆ ಮಂಗಲವನ್ನು ಮಾಡಬೇಕೆ? ನಿನಗೆ ಮಂಗಲವನ್ನು ವಂಚಾಕಲಿಕ್ಕೆ ಬಂದಿರವನು ಈ ಶಕುನಿ. ಮಂಗಲ ಜಯ ಮಂಗಲ. ಹೀಗೆ ಹಗಲಿರುಳು ಶ್ರಮಿಸಿ 1 ತಿಂಗಳಿಂದ ಬಹಳಷ್ಟು ಶ್ರಮವನ್ನು ವಹಿಸಿ ಎಲ್ಲ ಕಡೆ ಅಡ್ಡಾಡಿ ಕಲಾವಿದರನ್ನು ಸಂಘಟಿಸಿ ಈ ನಾಟಕಕ್ಕೆ ಯಶಸ್ವಿಯಾಗಿರ್ತಕ್ಕಂಥ ಶ್ರೀ ಕೆತಾರಿ ಲಿಂಗಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಇವರಿಗೆ ಪೂಜ್ಯರಾಗಿರ್ತಕ್ಕಂಥ ಶಾಸ್ತ್ರೀಜಿಗಳು ಶಿವಯೋಗಿ ಶಾಸ್ತ್ರೀಜಿಗಳು ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತೀನಿ. ನಿಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಇಂಥ ಒಳ್ಳೆಯ, ಅದೇ ರೀತಿಯಾಗಿ ನಾಗರಾಜ್ ಕುಂಬಳಗುಂಟೆ ಅವರಿಗೆ ಕುಂಬಳೂರಲ್ಲ, ಯಾಕಂದ್ರೆ ನನ್ನ ಕೈಯಾಗ ಎಲ್ಲರೂ ನಾಟಕ ಆಡಿದ್ದಾರೆ. ಇವತ್ತಿನ ದಿವಸ ಮ್ಯಾನೇಜರ್ ಆಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದಾರೆ. ಕುಂಬಳೂರು ನಾಗರಾಜ್ ಅವರಿಗೆ ಸನ್ಮಾನ. ಅದೇ ರೀತಿಯಾಗಿ ಕಾಳಿಮುತ್ತಪ್ಪ ಭಜಂತ್ರಿ ಇವರು ನಾನು ಮೊದಲು ನಿರ್ದೇಶನ ಮಾಡಿರ್ತಕ್ಕಂಥ ಅವರಿಗೂ ಕೂಡ ಈಗ ಸನ್ಮಾನ ಮಾಡುವುದರ ಮೂಲಕ ಮುಂದೆ ಇಂಥ ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ ಊರಿನವರ ಸಹಕಾರದೊಂದಿಗೆ ಚೆನ್ನಾಗಿ ಮಾಡಲಿ ಅಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತಕೊಂಡು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಆಶೀರ್ವಾದ ಮಾಡಬೇಕು. ಏನು ನರೇಶ, ನಿಮ್ಮದೇಗಿಲ್ಲಿ ಪ್ರವೇಶ? ಶಾಸ್ತ್ರ ಚರ್ಚೆಯ ಸಭೆಯ ಸ್ಥಾನವಿದಲ್ಲ, ವೇದಾಂತಿಗೆ ವಿರಾಮ ರಂಗವಿದಲ್ಲ. ನೀನು ಪೂರ್ಣ ಮಾನವನು, ದೇವ ಮಾನವಾತ್ಮನು, ಮತ್ತೆ ಮಹಾತ್ಮನು. ನಿನಗಾವ ವೈರಿ ಎಂಬುವನಿಲ್ಲ ಈ ಸಮಸ್ತ ಮಾನವ ಕುಲಗಳು. ಚೇಷ್ಟೆ ಚಡಾಯಿಸಿದೆ ನಿಮ್ಮೆದೆಯವಳ ಅಂಗರಾಜರೇ. ಕಟು ನುಡಿಗಳ ನುಡಿಯದಿರಿ ಪರಿಹಾಸ್ಯದಲ್ಲಿ. ಪರಿಹಾಸ್ಯವಿದಲ್ಲ, ಪೃಥ ದೇವಿಯ ಪುತ್ರ ನಿಜ ಸ್ಥಿತಿಯನ್ನು ನಂಬಿದೆ. ನಿಮ್ಮ ಬಗೆಗಿರುವ ನನ್ನೆದೆಯ ಶಬ್ದ ಚಿತ್ರಿಸಿದರಷ್ಟೇ. ಓ ಧರ್ಮರಾಜನೇ, ಬಾಣ ವಿದ್ಯಾಧರಿಮಿತನು ನೀನಲ್ಲ. ಬಂಧುಗಳ ಅಭ್ಯುದಯದ ಶ್ರೇಯಸ್ಸುಗಳಿಗಾಗಿ ಬಂದಿರುವ ತ್ಯಾಗ ಮೂರ್ತಿ ನೀನು. ಥರವಲ್ಲ ನಿಮಗೆ ಮಾರಿ ತೆರೆದ ಬಾಯಿಗಳ ಬಂದು ಹೇಳುವುದು. ಮಾರಿ ತೆರೆದ ಬಾಯಿ ಇದಲ್ಲ ಈ ರಣಾಂಗಣ ಧರ್ಮರಾಜನಿಗೆ. ಕರ್ಣರಾಜನ್ ಟಲ್ ಟಲ್ ಹೊಡೆದು ಪುಡಿ ಪುಡಿಯಾಗುವವು ಮಾಯೆಯ ಪಟಲಗಳೆಲ್ಲ ಈ ರಣಾಂಗಣದಲ್ಲಿ. ಪುಣ್ಯ ಪಾಪಗಳೆಂಬುವವು, ದ್ವೇಷ ಸ್ನೇಹಗಳೆಂಬುವವು ಬೆಂದುರಿದು ಭಸ್ಮವಾಗುವವಿಲ್ಲಿ ಈ ರಣಾಂಗಣದಲ್ಲಿ. ಇಲ್ಲಿ ಮೈಯ ಮುಚ್ಚುವ ನೆತ್ತರ್ಗೆಸರು ಕೈವೆಲ್ಲದು. ಅದೇ ತಗೋ, ನನ್ನೆದೆಯಲ್ಲಿ ಕರುಣೆಯ ಕೂಗೆದ್ದಿದೆ. ದೂರಾಗು ಧರ್ಮರಾಜನೇ, ಕಳಿಸಿಕೊಡು ಆ ಕೃಷ್ಣಾರ್ಜುನರನ್ನು. ಕರ್ಣರಾಜನ್, ನನಗಾಗಿ ನೀ ತೋರುವ ಕರುಣೆ ಕರ್ಕಶ ಕಠೋರ. ನನಗಾಗಿ ನೀ ಸುರಿಸುವ ಕರುಣಾರಸ ನನ್ನೆದೆಗೆ ತಪ್ತ ತವರಿನ ರಸ. ಅಯ್ಯೋ ಅದೇ ತಪ್ಪು. ಇನ್ನಾವುದೇಬೇಕು? ಹೂವಿಗಿಂತಲೂ ಮೃದುವಾಗಿದೆ ನನ್ನೆದೆ ನಿನಗೋಸಗ. ನಿಮಿಷವಿಲ್ಲದಿರಲಿ ನೆತ್ತರ ಕೆಸರಿಗಳು ಧರ್ಮ. ನೆತ್ತರ ಕೆಸರಿನ ಮೇಲೆ ನಿಲ್ಲದರೆ ನಿಲಕಲಾರದು ನೀಲಕಂಠನ ನೆಲೆಯ ಕ್ಷತ್ರಿಯನಿಗೆ. ಓ ರಣಕಲಾ ಪಂಡಿತನೇ, ನಿನ್ನೊಳಿರುವ ಬಿಲ್ಬಜ್ಜೆಯನ್ನು ತೋರಿಸು, ನನಗೆ ಮೆಚ್ಚಿನ ವೀರನಾಗು, ಸಿದ್ಧನಾಗು ಯುದ್ಧಕ್ಕೆ. ಮಹಾತ್ಮರೇ, ಮಹಾತ್ಮನೆಂದು ಕರೆಯದಿರು ಕರ್ಣರಾಜನೇ. ಯೋಗದ ದಿವ್ಯ ಶಕ್ತಿಯೋ ಪವಾಡಗಳನ್ನೇನೂ ಮಾಡಿಲ್ಲ. ನಾನೇನು ಮಾಯಾ ಕೋಲಾಹಲನೂ ಅಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಆದರೂ ಸತ್ಯವನ್ನು ಕಡೆದು ಕೆತ್ತಿದ ಅವನ ಮೂರ್ತಿ ನೀನು. ಕಂಕ
ಯಶನಾಮಾಂಕಿತಗಳಿಂದ ಬೆಳೆದು ಬೆಳೆದ ಅರ್ಜುನ. ಶ್ರೀಕೃಷ್ಣನು ಇಲ್ಲದೆ ನೀನು ಇಲ್ಲ, ನೀನು ಇಲ್ಲದೆ ಆ ಶ್ರೀಕೃಷ್ಣನು ಇಲ್ಲ. ಈಗಿರುವಾಗ ನೀವಿಬ್ಬರು ಕೂಡಿ ನನ್ನ ಕೂಡ ಯುದ್ಧ ಮಾಡಲಿಕ್ಕೆ ಬನ್ನಿ. ಒಂಟಿಯಾಗಿ ಒಂಟಿಯಾಗಿ ನಿನ್ನ ನೋಡಿಕೊಂಡಾಗ ಈಗ ಹೊತ್ತು ಕಳಿವೆ ಚೆಲುವ ನಿನ್ನ ಚಿಂತ್ಯಾಗ, ಈಗ ಹೊತ್ತು ಕಳಿವೆ ಚೆಲುವ ನಿನ್ನ ಚಿಂತ್ಯಾಗ. ಒಂಟಿಯಾಗಿ 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 ನಿನ್ನ ನೋಡಿಕೊಂಡಾಗ ಈಗ ಹೊತ್ತು ಕಳಿವೆ ಚೆಲುವ ನಿನ್ನ ಚಿಂತ್ಯಾಗ, ಈಗ ಹೊತ್ತು ಕಳಿವೆ ಚೆಲುವ ನಿನ್ನ ಚಿಂತ್ಯಾಗ. ನದಿಯಲ್ಲಿ ನನ್ನ ಬದಿಯಲ್ಲಿ ನೀ ಬಂದು ನಿಂತಾಗ, ನನ್ನ ಬದಿಯಲ್ಲಿ ನೀ ಬಂದು ನಿಂತಾಗ, ಮೈ ನಡುವ ತಂಗಾಳಿ ತಂದಾಗ, ಮೈ ನಡುವ ತಂಗಾಳಿ ತಂದಾಗ, ಅಂತ ಚಳಿಯಲ್ಲೂ ಬಿಸಿಯಾಯಿತು ಒಂಟಿಯಾಗಿ 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 ನಿನ್ನ ಕಾದು ಕುಂತಾಗ, ಈಗ ಹೊತ್ತು ಕಳೆದು ಚೆಲುವ ನಿನ್ನ ಚಿಂತ್ಯಾಗ. ಲಾ 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 ಲಾ. ಮನೋಸಿ, ನನ್ನನ್ನು ಉದ್ದೇಶಿಸಿ ಹಾಡು ಹಾಡುವ ಕಾಣ್ತದಲ್ಲ ಮನೋಸಿ, ನಿನ್ನ ಈ ಒಳಗಣ ರೀತಿಯನ್ನು ನೋಡಿದ್ರೆ ನನಗೆ ಭೀತಿಯೇ ಬರುತ್ತಿದೆ. ಆದ್ರೆ ನಿನ್ನ ಒಳಗಣ ರೀತಿ ಏನೋ ಹಳಸಿದಂತೆ ಕಾಣುತ್ತದೆ. ಏತರ ಮೇಲಿಂದ ನನ್ನಂತ ಎರಡನೇ ಗಂಡಸಿನ ಕೂಡ ನೀನು ಹೆಗ್ಗಿಲ್ಲದೆ ಹರಟಿ ಹೊಡೆಯುತ್ತಿ. ಆದ್ದರಿಂದ ನೀನಾಡುವ ರೀತಿ ಹಳಸಿದ ಹಮ್ಮಲಿಯಂತೆ. ಹಳಸಿದ ಅಂಬಲಿಗೆ ಆಸೆ ಮಾಡಿಕೊಂಡು ಬಂದಿರುವ ಹೇಸಿ ನಾಯಿ ಎನ್ನಬೇಕಾಗುತ್ತದೆ ನಿನಗೆ. ದುಂಡಾದ ಚಂದ್ರನ ಮುಖದಾಗ ಕಪ್ಪು ಇರಬೇಕೆಂದು ನಾಯಿ ಬೊಗಳುತ್ತದೆ. ಬೊಗಳು ನಾಯಿ ಕಚ್ಚುವುದಿಲ್ಲ ಅಂತೆ ನನಗೆ ಅಂಜಿಕೆ ಇಲ್ಲ. ಎಲೆ ಮದಮಸಿ, ನನ್ನ ಮಾತನ್ನು ಕೇಳು. ಈ ನಿನ್ನ ರೂಪದ ಒಂಗೂಡಕ್ಕೆ ಬಡಿಗಲ್ಲು ಬೀಸಿದಂತೆ ಮಾಡಬೇಡ. ಇದು ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಪತಿಗಳು ಧರ್ಮರಾಯರನ್ನ ಮೂರ್ಛೆಗೊಳಿಸಿ ಜಯಲಕ್ಷ್ಮಿಯ ಕೃಪೆಯನ್ನು ಸಂಪಾದಿಸಿರುವರು. ಅದಕ್ಕಾಗಿ ನಮ್ಮ ದುರ್ಯೋಧನ ಮಹಾರಾಜರು ಬಂಗಾರದ ಒಡವೆಗಳನ್ನು ದಾನ ಮಾಡಿರುವರು. ತಗೋ, ತೆಗೆದುಕೋ ಇವುಗಳನ್ನು ನೋಡುವ ನಿನ್ನ ನೋಟದಲ್ಲಿ ಒಂದು ಹಂಬಲವಿದೆ. ಆದರೆ ಇವುಗಳನ್ನು ದಕ್ಕಿಸಿಕೊಳ್ಳುವಷ್ಟು ಧೈರ್ಯವಿಲ್ಲ ನಿನ್ನೋಡು. ಆಸೆಯನ್ನು ಮಹಾನವಮಿ ಮಾಡುತ್ತಿದೆ, ಆದರೆ ಒಲ್ಲದ ಕಜ್ಜಾಯಕ್ಕೆ ಹೇಳಿಸಿಕೊಳ್ಳುತ್ತದೆ ಮನಸ್ಸು. ಮೌನವೇ ಅರ್ಥ ಹೊತ್ತಿಗೆ ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ಮನಸ್ಸಲ್ಲ ನಿನ್ನ ಮ್ಯಾಲೆ ಕನಸೊಂದು ಕಂಡಾಗ, ನೀ ಬಂದೆ ನನ್ನ ಬಳಿಗೆ ಎಣ್ಣೆ ಬಿಟ್ಟು ಇರಲಾರೆ ನಿನ್ನ ಪಾರೆ, ಕಳಿಸು ನನ್ನ ಮನಸ್ಸನ್ನ ಬಿಟ್ಟು ಇರಲಾರೆ
ಮಾಡ್ತಾರೆ. ಚಪ್ಪಿಸಿಕೊಂಡು ನಿಂತು ಜಿಗಿದು ಹೊಡೆಯಬೇಕೆನ್ನುವೇನೆ ಈ ಬೇಟೆಯನ್ನು. ಇದೇ ಬದಾಂಸಿ, ನೀ ಬೇಡುವ ಬೇಟೆ ತಾನಾಗಿ ಬಂದಿದೆ ನಿನ್ನ ಮನೆಯ ಬಾಗಿಲಕ್ಕೆ. ಏನಾಯ್ತು? ಬಾಯಿ ಬಿಚ್ಚಲಲ್ಲದ ನನ್ನ ಅರಗಿಣಿ. ಅಯ್ಯೋ ನನ್ನ ಹೌರಾಣಿ, ತಿಳಿದ ಬಾಯಿ ಬಿಚ್ಚುವುದಿಲ್ಲ, ತುಂಬಿದ ಕೂಡ ತುಳುಕುವುದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಂದು ನನ್ನ ಮನೆಯ ಬಾಗಿಲಲ್ಲಿ ಬಿದ್ದಿರ್ತಿದ್ದು. ದುಡ್ಡು ಬೇಡ, ಬಿಡು. ಗಡಿ ನೋಡಿ ಗುಣದಾಳಿ ಬದಲಿಸಿಕೊಳ್ಳುವ ಬೇಡಗಿರ ಬಿಡಾಡಿಗೆ ದುಡ್ಡು ಬೇಡ, ತಾಂಬೂಲ ತುಂಬಿದ್ರಾಯ್ತು ನಿನ್ನ ಬಾಯಿಗೆ. ಅರೇ ಮದನ್ಸಿ, ನಿನ್ನಂತ ಹರೆಯದ ಹೆಣ್ಣಿನ ಹಿಂಡಿನ್ಯಾಗ ನನ್ನ ಹೆಸರು ಬೇಡ, ಕೊಸರು ಬೇಡ, ಬಾಯಿ ಮುಚ್ಕೊಂಡು ಹೋಗತ್ತ. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರುವಾಗ ಮುಚ್ಚಿಕೊಂಡು ಹೋಗುವನಲ್ಲ ಈ ಹದ್ದೂರ. ನವಲಿ ಪಕ್ಕ ಜೇನುತುಪ್ಪಲ್ಲೋ ಅಮೃತ, ಅಮೃತಕ್ಕಿಂತ ಹೆಚ್ಚಾಗೈತಿ. ಆದ್ರೂ ಗುಂಗಿ ಹುಳ. ಎಡ ನವಲಿ ಪಕ್ಕ, 3 ದಿನಗಳಿಂದಲೂ ನಿನ್ನ ಹೆಂಡತಿಯ ರಕ್ಷಣೆಯಲ್ಲಿ ಹಸಿವು ನಿದ್ರೆಗಳನ್ನು ನೋಡದೆ ಬೆಂಗಾವಲು ಮಾಡಿದೆ. ನೀನು ಪಾಂಡವರ ಸೆರೆಯೊಳಗ ಸಿಕ್ಕಾಗಿ ನಿಂದಲು. ಅಲ್ಲವೋ ನವಲಿ ಪಕ್ಕ, ನಾನು ಮಾಡಿದ ಉಪಕಾರಕ್ಕ ಬಾಲ ಸುಟ್ಟಬೇಕು. ಮೆತ್ತ ಮೆತ್ತಗೆ ಮ್ಯಾವನ್ನುತ್ತ ಒಲೆ ಮೇಲೆ ಹಾಲನ್ನು ಕುಡಿಯಲಿಕ್ಕೆ ಆರಿದ ಬೆಕ್ಕಿನ ಬಾಯಿಗೂ ಬೆಂಕಿ, ಬಾಲಕ್ಕೂ ಬೆಂಕಿರೇ. ಶಂಕರಂತ, ನನ್ನ ಮನೆಯಾಕೆಯ ಗುಳಿದಾಗೆ ಚೊಕ್ಕ ಚಿನ್ನದ ಬಳಸಿರಲಿ, ಬೆನಕನ ತಳಿ ಬಂಗಾರಗಳ ಎಲ್ಲ ಭಾರಿ ಈ ಮಾತಿನ ಹೆಸರು. ಆಮೇಲೆ ಮಾಡ್ತೀನಿ ಪೈಸಲ. ಅದ ಅಗ್ಗ ಸುಣ್ಣ ತಗೊಂಬ. ಏನು ಅಗ್ಗ ಸುಣ್ಣ? ಸುಣ್ಣ ಪಾನಕ ಬಂದಿದೆ, ಸೇವಿಸುತ್ತೀರಾ? ನಂತರ ಹಾಗಾದ್ರೆ ತರುತ್ತೇನೆ. ಮನೆಯಲ್ಲಿ ಎಲ್ಲಿ ಇಟ್ಟಿದ್ರಂತ ನನಗೆ ಸ್ವಲ್ಪ ಹೇಳಬಾರದೆ? ಅಲ್ಲ, ಮೂಲೆ ಬಿಟ್ಟಿದ್ದೀನಿ, ಎಲ್ಲ ಹುಡುಕಿ ಅನ್ಕತ್ರೆ. ಎಲ್ಲೆಲ್ಲ ಹುಡುಕಿದೆ, ಆದರೆ ಸಣ್ಣ ಹಗ್ಗ ಸಿಕ್ಕಿಲ್ಲ, ದೊಡ್ಡ ಸೇದಗ್ಗ ಸಿಕ್ಕಿದೆ. ಯುದ್ಧ ಮಾಡಿ ಅವನು ಸೋಲಿಸ್ತೀನಿ, ಅವ ಕಟ್ಟಿ ಮನೆಯಲ್ಲಿ ಯುದ್ಧ ಮಾಡಿದ್ರೆ ರಣಾಂಗ ಯುದ್ಧ ಮಾಡ್ತಿದ್ರೆ. ನೀನ್ ಯಾಕೆ ಅಡ್ಡ ಮಾಡಕ್ ಹೋಯ್ತ? ಅವ್ನು ಹಿಡ್ಕೊಂಡು ಹಿಂಡಿ ಇತ್ತು ಸಾಕ್ಬಿಡ್ತಿದ್ದೆ. ಒಳಗ್ ಬರ್ಲಾರ್ದನ್ನೆಲ್ಲ ಸೊಟ್ಟ ಅಂತ ಸೊಟ್ಟದ ಹೆಂಗ್ ಕೊಡಕ್ ಬರ್ತೇವ? ನನ್ನ ನಿನ್ನ ಗಂಡನ ಕಣ್ಣಿನ ದೃಷ್ಟಿ ಸರಿಯಾಗಿಲ್ವೇ? ಎಲ್ಲ ಬೇಸದ ನಿನಗೇನ ಗೊತ್ತಾಗ್ತಿಲ್ಲ. ಮದುವೆ ಆಗೈತಾ ನಿನ್ಗೆ? ಯಾರಿಗೆ? ಅದರ ವಿಷಯ ನಿನಗೆ ಈಗಲ ಸಿದ್ಧರಾಗಿದ್ದಕ್ಕೆ. ಮದುವೆ ಆಗಿದ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇರ್ತೈತಲ್ಲ. ನಿನಗೆ ಮದುವೆ ಆಗಿಲ್ಲ ಹೇಳ್ತಿದ್ರೆ ಎಲ್ಲ ಬರ್ಬೇಕು. ನಿಮಗೆ ಮದುವೆ ಆಗತ್ತೆ, ದಂಡ ಯುದ್ಧ ಮಾಡಂಗಿಲ್ಲ, ಯುದ್ಧ ಮಾಡಿ. ಬನ್ನಿ, ತುಂಬಾ ದಣಿದಿದ್ದೀರಾ ನೋಡಿ. ನೀವು ಯುದ್ಧ ಮಾಡಿದ್ದಕ್ಕೆ ಎಲ್ಲರೂ ಕಣ್ಣು ಬಿಟ್ಟಿದ್ದಾರೆ. ಹೌದೌದು. ನಿಮಗೆ ನೆದರು ತೆಗೆಯಲೇ? ಈತ ಕಂಡ್ಬಿಟ್ರೋದು. ಮತ್ತೆ ಎಷ್ಟೊಂದು ಶೂರರಾಗಿದ್ರಿ. ಮತ್ತೆ ಕಬ್ಬಿಣ ಪರಶುಮಣಿ ತಾಕಂತಾರ, ಕಬ್ಬಿಣ
ಶೃಂಗಾರವಾದಂತೆ ಅರ್ಜುನ ಮಹಾರಾಜರ ಹಸ್ತಸ್ಪರ್ಶವಾದ ಕೂಡಲೇ ಅದು ಕೂಡಲೇ ಕುರಿಯೇನೆ ಹಾ ಸಿಂಹದೆದೆಯಾಗಿತ್ತು. ಹೌದಾ? ತಿಳಿದವ್ರು ಹೇಳೋದು ಏನು ಅಂತಂದ್ರೆ ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿನಗೆ ಈ ಧೈರ್ಯ? ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿನಗೆ ಈ ಧೈರ್ಯ? ಪಾರ್ಥರಾಜನ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ಆ ಪಾರ್ಥರಾಜನ ಹಸ್ತಸ್ಪರ್ಶವಾದಾಗಲೇ ಬಂತು ಈ ಧೈರ್ಯ. ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿಮಗೆ ಈ ಧೈರ್ಯ? ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ನಿಮಗೆ ಈ ಧೈರ್ಯ? ಘೋರ ಸಮರವಾಗೈವೆ ನರವೀರ ಸಿಂಹನಾಗುವೆ. ಘೋರ ಸಮರವಾಗೈವೆ ನರವೀರ ಸಿಂಹನಾಗುವೆ. ಅದನರಿತು ನಾನು ಬಂದೆ, ಮಾಡಲೆಂದೆ. ಅದನರಿತು ನಾನು ಬಂದೆ, ನಿಮ್ಮ ಸೇವೆ ಮಾಡಲೆಂದೆ. ಎಂದು ಇಲ್ಲದ ಶೌರ್ಯ ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು? ಮನುಷ್ಯನ ಆಸೆಗೆ ಕೊನೆ ಎಂಬುದಿಲ್ಲ. ಕಲ್ಪನೆಯ ರೆಕ್ಕೆಗಳು ದಣಿದವು ಹಾರಿ ಹಾರಿ ಆಸೆಯ ಕೊನೆ ಕಂಬು. ಅರಸೊತ್ತಿಗೆ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿರುವುದು. ನಮ್ಮಂತಹ ರಾಜರು ಭೂಮಿಗೆ ಬಡಿದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡಜನರು ನಿಂತು ಹೆಮ್ಮೆಗೆ ಬಡಿದಾಡಿ ಸಾಯಬೇಕಲ್ಲವೇ? ಇದೊಂದು ವಿಕೃತಿಗೆ ಭಾರತೀಯರ ಸುಕೃತಿ. ಪಾಂಚಾಲಿ ಇಂದಿನ ಯುದ್ಧದಲ್ಲಿ ಕರ್ಣನ ಕೈ ಮಿಗಿಲಾಗಿದೆ. ಇದುವರೆಗೂ ಕೌಂತೆಯರನ್ನು ಕೃಪಾದೃಷ್ಟಿಯಿಂದ ಕಾಣುತ್ತಿದ್ದ ಜಯಲಕ್ಷ್ಮಿ ಜಾರುವಳೇನೋ ಕೌರವೇಶನ ಕಡೆ. ಅಂತೂ ಕರ್ಣನನ್ನು ಕೊಲ್ಲುವುದು ಪಾಂಡವರಿಂದ ಸಾಧ್ಯವಿಲ್ಲ. ಏನು ಕಣ್ಣನನ್ನು ಕೊಲ್ಲ ಸಹೋದರನೇ, ಬಕಾಸುರನಲ್ಲ ಅಂಗರಾಜಕರಣ. ಗದೆಗೆ ದಾರಿ ತೋರದು, ಭೀಮಶಕ್ತಿಗೆ ತೊಡಕು ಬಿಚ್ಚದು ಧನುರ್ವೇದ ಮಂತ್ರಗಳ ತಾಕಲಾಟದಲ್ಲಿ. ಈಗ ಬಲ್ಲಿ ಬರುವ ಕರ್ಣನನ್ನು ಆ ಶಬ್ದ ಪಂಡಿತರು ಇದನ್ನೇ ಉಚ್ಚಿದವರು ಎಣದ ಶಾಂತಿಗೆ ಮೆಚ್ಚಿದವರು. ದತ್ತರಂತ ಬಲವಿದ್ದರು ಕಟ್ಟಿ ಗಂಗೆಲು ನೆತ್ತರದ ಒಳಿಯೋಳು ನಟ್ಟ ನಡಿದು ನಿಂತರೆ ಆದಿತ್ಯಿಸಿದ ಹೋಗುವಳು ಮಾರಿ ಮೂರ್ತುಂಜಾನೆಯ ಮೋರೈದ ಆ ಬಳಿಕ ಕರ್ಣನೊಂದು ಕೀಟಕ ಈ ಶಬ್ದಾಡಂಬರ ಆಳಬರದ ಅಂಗವಟ್ಟಲ್ಲ ಈ ಭೀಮನ ಆರ್ಯ ಮಸಿಲಿನ ತಿಕ್ಕಿ 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 ತೇಜ ಹಾದಿ ಬಿಡಬೇಕು. ಅಂದ ಬಳಿಕ ಧರ್ಮರಾಜನ್ ಈ ಭೀಮನಿಗೆ ಆ ಕರ್ಣ ಕೇವಲ ಕೀಟ. ಬಲ ಭೀಮನೇ, ಬರೀ ಬಲಶಾಲಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ತಿರಸ್ಕಾರವೆನ್ನದೆ ಪುರಸ್ಕಾರವೆಂದು ತಿಳಿದುಕೋ ಈ ನನ್ನ ಉದ್ಘಾರ. ಭೀಮಸೇನ, ರಾವಣನ ತಲೆಯ ಕುಟ್ಟಿಕೊಳ್ಳುವಂತಹ ಬೆಟ್ಟದಂತಹ ಶಕ್ತಿಯ ಹನುಮಂತನಲ್ಲಿ ಇರಲಿಲ್ಲವೇ?
ಆದರೂ ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತಹ ಶಕ್ತಿಯ ಅಸಮರ್ಥವೆಂದು ಬಗೆದು ಸುಜ್ಞಾನಿಯಾದ ಹನುಮಂತ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನ ವಧೆ ಮಾಡಿಸಿದರು. ಅಂತೆಯೇ ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ತಲೆ ಬಾಹುದಿದೆ ಎಂಬುದು ಅಥರ್ವಣ ವೇದದ ಅರ್ಥಗರ್ಭಿತ ಮಾತಿದು. ಆದರೆ ಏನಾಯ್ತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದೊಗೆಯುವ ಮಹಾಶಕ್ತಿಯೊಂದಿದೆ ಸಾಂಖ್ಯಯೋಗದಲ್ಲಿ. ಒಂದು ವೇಳೆ ಆ ವಿಜ್ಞಾನವೇ ಹಿಂಸೆ ಹಾದಿಗಳು ಮಿತಿಮೀರಿ ನಡೆದು ಅಪಾರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳಿಂದ ನರಳುತ್ತಿರುವ ಈ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯಯೋಗದಲ್ಲಿ. ಪಾಂಡವರ ಜೀವಿತವೇ ಸಾಧ್ಯ. ನಮ್ಮನ್ನ ಬಲ್ಲಿದ ಕೊಲ್ಲನೇ ಕಪಿಲ. ಆ ಕುರುಕ್ಷೇತ್ರವೇ ಯಾಗವು. ಪಾಂಡವರ ಜೀವಿತವೇ, ಪಾಂಡವರ ಓಡಾಟವೇ ಕಠಿಣ ಸಾಧನೆ. ಇಂದಿನ ಮೂರ್ತಿವಂತ ವಿಜ್ಞಾನ ಆಗಿರಲಿ. ಆ ಕರ್ಣನ ತಲೆಗೆ ತೆಗೆಯವರು ಸಾಂಖ್ಯನ ಈ ಕುಂತಿಯ ಮಕ್ಕಳು. ಎಂತಾದರೂ ಕರ್ಣನನ್ನು ಕೊಲ್ಲುವುದು ಕಠಿಣ. ಏನಿದು? ಕರ್ಣನನ್ನು ಕೊಲ್ಲುವುದು ಈ ಕಂಸರಿಗೆ ಸಾಧ್ಯವಿಲ್ಲಂತೆ ಅಣ್ಣನವರು ಉದ್ಗಾರ. ಸತ್ಯ, ತ್ರಿವಾರ ಸತ್ಯ. ಕೃಷ್ಣದೇವ, ಇಂದಿನ ರಣಾಂಗಣ ತುಂಬಿ ಬಂದಿದೆ ಕರ್ಣರ ಸಹಾಯದಿಂದ. ಸತ್ಯ, ತ್ರಿವಾರ ಸತ್ಯ. ವಿಷಮ ವೀರನು ಕ್ಷಾತ್ರತೇಜನು ಸಮರಶೂರನು ಸೂತ ಪುತ್ರನು ಭೀಮ ಕರ್ಣ ವಿಷಮ ವೀರನು ಕ್ಷಾತ್ರತೇಜನು ಸಮರಶೂರನು ಸೂತ ಪುತ್ರನು ಆತನ ಪ್ರಳಯ ಪಚ್ಚನ್ನ ಶರಗಳ ಸಪ್ಪಳಕ್ಕೆ ಭೀಮ ಆತನ ಪ್ರಳಯ ಪಚ್ಚನ್ನ ಶರಗಳ ಸಪ್ಪಳಕ್ಕೆ ಸೇನೆ ಬೆದರಿ ಚದುರಿ ಒದರಿ ಓಡಿತು. ಸತತ ಸಮಶೋರನಾಗುತ್ತೆ ಸತತ ಸಮಶೋರನಾಗುತ್ತೆ ಭಯಾನಕ ಮೂರ್ತಿ ತಾನೋ. ಆ ಆ ಆ ಕಪ್ಪಗೆಯ ಕಾರುವ ಕಾರ್ಮೋಡಗಳನ್ನು ನಿರ್ಮಿಸುವನು. ವಿಷದ ಬಬ್ಬಿಳಿಕೆಯನ್ನೆಬ್ಬಿಸುವಂತಹ ವಿಷವಾಯುವನ್ನು ಹುಟ್ಟಿಸುವನು. ಬೆಂಕಿ ಮಳೆಯನ್ನು ಬೀಳಿಸುವನು. ಕೋಲ್ ಮಿಂಚಿನ ಸಿಡಿಲುಗಳನ್ನು ತುಂಬುವನು. ಭೀಮ ಹೆಚ್ಚೇನು ಹೇಳಲಿ? ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕವನೇ ಗಿರ್ಗಿರನೆ ತಿರುಗಿಸುವನು ತನ್ನಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹಾರಥಿ ಕರ್ಣರಾಯನು. ಬಣ್ಣ ಕೊಟ್ಟು ಬಲ್ಲಿಸಿದೆಯಾ ಬಾಯಿ ತುಂಬ ಕರ್ಣನ. ಓ ವಿಜ್ಞಾನಿಗಳ ವೇಗಿಗಳದರೆ ನಿನ್ನ ಬಲಗೊಂಡ ಪಾಂಡವರ ಭವಿತ ಇವಿತ ಹಸಿರಿನಲ್ಲಿ ಬೆಳೆಯುತ್ತದೆ ಜಯಶ್ರೀಯ ವಂದನಗಳಲ್ಲಿ ಮಂಗಳಾರತಿ. ಬಲ ಭೀಮ, ನೀನು ನನ್ನ ಮೇಲಿಟ್ಟಿರುವ ಭಕ್ತಿ ನಂಬಿಕೆ ಅಪಾರವಾದದ್ದು. ಇಂತಹ ಕಲ್ಪನೆಗಳ ಕನಸು ಕಾಲನಿಗೆ ತಿನಿಸು. ಇಂದಿನ ಬಲ್ಲಿದ ಬಿಲ್ಲಾಳವೇ ಆ ಕಾರಣ. ಏಕೆ ಧರ್ಮಾವತಾರ? ಸತ್ಯವಿದೆ ಕೃಷ್ಣದೇವ, ಇಂದಿನ ಬಲ್ಲಿದ ಬಿಲ್ಲಾಳವೇ ಆ ಕಾರಣ. ವೈರಾಗ್ಯ ಬೋಳಗಿಮ್ಮನ ಕೊಟ್ಟ ಕರುಣ ಬಲ್ಲಿದ
ಬಿಲ್ಲಾಳವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡೆಯುತ್ತಿದೆ ಧರ್ಮರಾಜನೊಳ್ಳಿ ವಿಟ್ಟ ನಂಬಿಗೆ ನಿಡಿಗಂಡು. ಧರ್ಮರಾಜನ್, ಯೋಗೇಶ್ವರ ಕೃಷ್ಣ, ಧನುರ್ಧಾರಿ ಪಾರ್ಥ ಇವರೀರ್ವರು ಇರುವಲ್ಲಿ ವಿಜಯಲಕ್ಷ್ಮಿ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದ ಉಂಟೆ? ಉಂಟು ಧ್ರುಪದಜೆ, ಉಂಟು. ಮನುಷ್ಯ ಮಾಡುವ ಸಿದ್ಧಾಂತಕ್ಕೆ ತೀರ್ಪಿಗೆ ಅಪವಾದ ಇದ್ದೇ ಇದೆ. ಆದರೆ ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಕಠಿಣ. ಅರ್ಜುನ, ಎಲ್ಲಿ ಕರ್ಣನು ನೋಡಿದಡಲ್ಲಿ ಅರ್ಜುನ, ಎಲ್ಲಿ ಕರ್ಣನು ನೋಡಿದಡಲ್ಲಿ ಎಡವಂಕ ಬಲ ಮುಖದಿ ಮುತ್ತಿಹನು ಸುತಜ ದಿಶೆಗಳ ನೋಡೆ ಕರ್ಣಮಯ. ಅರ್ಜುನ, 8 ದಿಶೆಗಳ ನೋಡೆ ಕರ್ಣಮಯ. ಎಲ್ಲಿ ನೋಡಿದರಲ್ಲಿ ಕರ್ಣನ ಬಿಲ್ಲ ಪೊಪ್ಪೆ ಮೊಳಗಿಹುದು ಕೇಳ್ಕೆ ಅರ್ಜುನ. ನಿನ್ನ ಬೆಂಗಣೆಯಿಂದ ಆ ಹಣೆಗಣ್ಣಿನ ಕಿಚ್ಚೆ ಧಗಧಗಿಸಿದರೆ ಅದನ್ನೇ ಹಾರಿಸಲಿಕ್ಕೆ ಜಿಗಿದು ಬರುವಳು ಜಲಗಂಗೆ ಶಿವನ ಜಡೆಯನ್ನು ಬಿಟ್ಟು ಕರ್ಣನ ವರುಣಾಸ್ತ್ರ ಪ್ರಯೋಗದಲ್ಲಿ ತಿಳಿಯಿತೆ. ಏನಾದರೇನಂತೆ ವೇಣುಗೋಪಾಲನೇ, ಪರಶಿವನಿಂದ ಕೊಡಲ್ಪಟ್ಟ ಪಾಶುಪದಾಸ್ತ್ರ ಅದುಯವ ನಿಜ ಕೃಷ್ಣ. ಪಾಶುಪದಾಸ್ತ್ರ ಬರುವ ಮೂವ ಸಿಡಿದ ಕೆಮ್ಮಿಂಚಿನ ಕಂಗಡೆ ತೈಸಿಗೆ ಕಿರಿದು ಕಳೆದಾಗ ಹಾರಿ ಹೋಗುವುದು. ಆಮೇಲೆ ಯಾವ ಗಿಡದ ತಪ್ಪಲ. ನಿಮ್ಮ ಅರ್ಜುನನ ಪಾಶುಪದಾಸ್ತ್ರ ಕೇವಲ ಪೆಡಂಭೂತ ಮಾತ್ರ. ಪಾಶುಪದಾಸ್ತ್ರವನ್ನೇ ಪೆಡಂಭೂತವೆಂದು ಮಗಳಿದ ಮೋಸೋಡೆಯ ಈತ ನಾಕುತ್ತ ವಿನಾಕಾರಣ ಸಕಾರಣ ಪಾಶುಪದಾಸ್ತ್ರವನ್ನು ನಿಂದಿಸಿದ ಕೈ ನಾಲಿಗೆಯವನನ್ನು ಕೊಲ್ಲುವೆನೆಂದು ಪ್ರತಿಜ್ಞೆ ಮಾಡಿದನು. ಸರಿ, ದೂರ. ನನ್ನ ಕರುಣಾಣೆ, ಕುಂತ ಮಾತಿಯಾಣೆ, ಶ್ರೀಕೃಷ್ಣನಾಣೆ. ಕೈ ತಡೆಯಿರಿ, ಕೇವಲ 5 ನಿಮಿಷಗಳವರೆಗೆ. ಇದಾವ ವಿಧಿಯ ಕುತ್ತು ಧುತ್ತೆಂದು ಹೆಡೆಗೆತ್ತಿ ನಿಂತಿತು. ಓ ಕೃಷ್ಣ ಮುರಾರಿ, ಬಿಚ್ಚಿ ಹೇಳಿದಗೆ ಪ್ರಚ್ಛನ್ನ ಕಂಕೆಯ. ವಸ್ತ್ರಾಪಹರಣದ ಸಮಯದಲ್ಲಿ ನೀನು ನನ್ನನ್ನು ಕೂಗಿ ಕರೆದಂತೆ ಈ ಕ್ಷಣದಿ ಕೂಗಿ ಕರೆ ಆ ಪಾರ್ವತಿ ದೇವಿಯನ್ನು. ಕೇಳಿಸಲು ನಿನ್ನ ಕರೆ, ನಿನ್ನ ಮೊರೆ ಕೇಳಿ ಮೈದೋರುವಳು ಆ ಮಹಾದೇವಿ. ಅವಳೆ ಪರಿಹರಿಸಬಲ್ಲಳು ಈ ವಿಷಮ ಸಮಯವನ್ನು. ಜಯಗಿರಿ ಜಾತೆ ಲೋಕ ಪ್ರಖ್ಯಾತೆ, ಜಯ ಜಗನ್ಮಾತೆ, ಭಕ್ತಿ ಸುನಿತೆ. ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಜಗನ್ಮಾತೆ, ಭಕ್ತಿ ಸುನಿತೆ. ಜಯ ಜಗನ್ಮಾತೆ, ಭಕ್ತಿ ಸುನಿತೆ. ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ, ಜಯ ಗಿರಿಜಾತೆ.
ಜಗ ವಂದಿಪೆ ಕರುಣಿಸು ಮಾತೆ. ಸತ್ಯ ತಾನೇ ಕುಂತಿ ಗರ್ಭಗಳ ರೂಪುಗೊಂಡು ಮೂಡಿದಾತನೇ ಧರ್ಮಾತ್ಮನು. ಧ್ರುವಂ ಇವನ ಸಹವಾಸವೆಂಬ ಶುದ್ಧೋದಕದಲ್ಲಿ ಮುಣಿಗೆದ್ದ ಮನುಷ್ಯತ್ವ ಪೂರ್ಣತ್ವ ಪಡೆಯುವುದು ಈ ಪೃಥ್ವಿಯಳು. ಇಂತಹ ಧರ್ಮಾತ್ಮನ ಅಪಮಾನ ಮಾಡಿದವನಿಗೆ ಬಿಡದೆ ಬಂದೊದಗುವುದು ಕೊಲೆಯ ಪಾತಕನು. ನೀನೀಗ ಧರ್ಮನನ್ನ ಕೊಂದಂತಾಯ್ತು, ನಿನ್ನ ಪ್ರತಿಜ್ಞೆಯನ್ನ ಪಾಲಿಸಿದಂತಾಯ್ತು. ಈಗ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳವಳಿಯಾಗಿ ಅಂಜನಾಸ್ತ್ರ ಸ್ವೀಕರಿಸು ಈ ಬಾಣ. ಇದರಿಂದಲೇ ಹಾರುವುದು ಕರ್ಣನ ಪ್ರಾಣ. ಏಳು ಹೇಳಿ ನಾಗಪ್ಪನಾಗ ಬುಸ್ಸು ಕೊಟ್ಟು ಬೆನ್ನ ಹತ್ತಿರಲ್ಲ ಯಾಕೆ? ಹಾಸಿಗೆ ಮೇಲೆ ಹಿರಿಯನ ಹಾಜರು ಇರಲು ಎಗ್ಗಿಲ್ಲದೆ ಹೊರಟಿರುವ ಎಲ್ಲೇ ಸೊಬಗಿನ ಸುಗ್ಗಿಗೆ. ನಿಮ್ಗೇನು ಹುರುಪಿ ಅಂತ ಬಿಡ್ತಪ್ಪ? ನಮ್ಮ ಅಣ್ಣ. ನಿಮ್ಮ ಅಣ್ಣ ಅಂದ್ರೆ ನಮ್ಮ ಮಾವ. ಬ್ಯಾನಿ ಮುಳುಗ ಮಜ್ಜಾಮೃತ ಹಳವಂಡ. ಗಂಡನ ಹಳವಂಡ ಒಳಗೆ ಮತ್ತೇನನ್ನ ಬೇಕೇ? ದುಂಡು ದುರ್ವಿಗೆ ಬೇಕಾಗಿದ್ರೆ ದುಂಡು ಮಲ್ಲೆ ದಂಡಿ ಅನ್ರಿ, ಬೇಡವಾಗಿದ್ರೆ ಬಿಡಾದಿ ಬಂಡಿ ಅನ್ರಿ. ಇಂಥ ನರಪೇತ ಗಂಡ ನೀರಾಗ ನಿಂತ ಕಂಬ ಗರತಿಯ ಒಗಿತಾನಕ್ಕಿಲ್ಲ. ಇಂಥ ಸಂಶಯದ ಬಾಳ ಸೆಳವಿಗೆ ಸಿಕ್ಕ ಹರಗೋಳು. ನಾವು ಹುಟ್ಟಾಕದ ಬೇಡ, ನಿನ್ನ ಕಟ್ಟಿ ಹಿಡೋದು ಬೇಡ. ನಿನ್ನ ಹೆಸರಿನಲ್ಲಿ ಲಪ್ 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 ಅಂತ ಒಯ್ಕೊಂತ ಮನೆ ಕುಂದಿರ್ಬೇಕಾಗಿತ್ತು ನಾವು. ಮಾಡುತ್ತ ಮನೆಯಲ್ಲಿ ಮಲಗಿಕೊಳ್ಳಬೇಕಾಯ್ತು. ವಾಸನೆಂದು ಬಂದಿರಕ್ಕೆ ಬೆನ್ನು ಹತ್ತಿ ಇದು ವಾಸನೆ ಎಲ್ಲ ನಾತ ಬಕ 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 ವಾಕರಿಸುತ್ತ ನಿನ್ನ ಗತ್ತು ಗೊತ್ತು ಹಚ್ಚಿ ನಿನ್ನ ಗುಳದಾಳ ಹರ್ಕೊಂಡು ಹೋಗಕ್ಕೆ ಬಂದಿನ್ನ ಹರ್ಕೊಂಡು ಹೋಗುತ್ತೆ. ಈಗಾಗಲೇ ಎಷ್ಟೋ ಗುಳದಾಳುಗಳು ಹರಿದು ಹೋಗಿವೆ ಅಂತೆ. ಇದೋ ನೋಡಿ, 18 ದಿನ ನಡೆಯುವ ಯುದ್ಧದಲ್ಲಿ 18 ಅಕ್ಷೋಹಿಣಿ ಗುಳದಾಳುಗಳು ಹರಿದು ಹೋಗುವಂತೆ. ಹಾಗಂತ ಅರಮನೆಯ ಜ್ಯೋತಿಷರು ನನ್ನ ಮುಂದೆ ಹೇಳಿದರು. ನಿನ್ನ ಮುಂದೆ ಹೇಳಿದಾನೆ? ಯಾಕೆ? ಹಿಂದೊಮ್ಮೆ ಯುದ್ಧದ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿರ್ಲಿಲ್ಲವೇ? ಹಾಗೆ ನಿಮ್ಮ ಮುಂದೆ ಹೇಳಿದವರು ನನ್ನ ಮುಂದೆ ಹೇಳದಿರುತ್ತಾರೆ. ನಾನಂತೂ ಅರಮನೆಯ ದಾಸಿ. ಪ್ರೇಯಸಿ ಕಂಡು ಹಿಡಿದು ಎಲ್ಲಾ ಸುದ್ದಿಯನ್ನು ಸೋಸಿ. ಇದು ನಿಮ್ಮ ಕೋಡಿ ಹೌದಂದೆ. 10 ಗಂಡಸರನ್ನು ಮುರಿದು ಮಾಡಾನ ಆ ಬೊಮ್ಮ ಈ ಹೆಣ್ಣನ್ನು. ಏನೋ ನನ್ನ ಗುಳಿದಾಳಿ ಗಟ್ಟಿಯಾಗಿರಲೆಂದು ಎಲ್ಲವನಿಗೆ ಹೊರಟಿರುವೆ. ಅಡ್ಡ ಬೆಕ್ಕು ಬಂದ ಹಾಗೆ ಬಂದು ಬಿಟ್ಟಿರಿ. ಎಲ್ಲ ಬಿಟ್ಟಿದ್ದೇನೆ. ನಾನು ಎಲ್ಲೆಲ್ಲಿಗೂ ಹೊಂಟೆ ಈ ನಟ್ಟು ಎಲ್ಲ ಯಾಕೆ ಹೋಗ್ಬಿಟ್ಟಿದ್ದೀರ? ಒಂದೊಂದಿಗೆ ಎದ್ದು ಹಾಕತ್ ಬಿಟ್ಟಿಯಲ್ಲ, ಮಾಡ್ಕೊಂಡ್ಬಿಟ್ಟಿದ್ದೀನಿ. ಏನೋ ಸುಟ್ಟಾಬಾರ್ದು ಅಂತ ಹೇಳಿಲ್ಲ. ಅಯ್ಯೋ ಸುಟ್ಟಾದ್ರು ಬೇಸ್ಕೊಂತೀನಿ ನಾನು. ಈಗ ಜಡೆ ನಂದು ಇದು ನಾಗರಾವಿದ್ದ ಓದಿದ್ದು ಜಡೆ ಅಲ್ಲಿ ಮೇಲೆ ಬೆಳ್ಳಿ ಚುಕ್ಕಿ ಕಳ್ಳ ಕುಕ್ಕಿ ಕಳ್ಳ ನೋಟ ನೋಡಿ ನನ್ನ ಮಳ್ಳು ಮಾಡರ. ಬೆಳ್ಳಿ ಚುಕ್ಕಿ ಕಳ್ಳ
ಬೆಳ್ಳಿ ಚುಕ್ಕಿ ಕಣ್ಣ ಕುಕ್ಕಿ ಕಳ್ಳ ನೋಟ ನೋಡಿ ನನ್ನ ಮುಳ್ಳು ಮಾಡ್ಯದ ನನ್ನ ಮುಳ್ಳು ಮಾಡ್ಯದ ನನ್ನ ಮುಳ್ಳು ಮಾಡದ ನಿಲ್ಲು ನೋಡಿ ಪಕ್ಕ ನಿಲ್ಲು. ಬಂದಿಯವಳೇ ನೀನ್ ಇವತ್ತು ಹೋಗಕ್ಕ ಬಂದಿ ಬರೀ ಬರೋದು ಗಡ್ಸೋದು ಬರೋದು ಗಡ್ಸೋದು ಇವತ್ತು ಕೊಟ್ಲೆ ಬಾಗಿ ಅಣ್ಣ ತಕೊಂಡು ಮಾತಾಡ್ಲ ಎಲ್ಲಿಟ್ಟಿರಿ ಅಲ್ಲಿ ಬೋಧಿಯಾಗಿಟ್ಟಿರ್ತಾರೆ ಗೋದ್ರಿ ಮೇಲೆ ಹಾ. ತಂದೆ ಶೂರ ತಗೊಂಡು ತಗೊಂಡ್ಬಿಡ್ತೇವನ್ನ ಕೊಟ್ಲೆ ಏನ್ ತೆಗಿತೀರಿ ಸಿರ ಸಿರ ತೆಗೆದ್ಬಿಡ್ತೇವೆ ರಿಸ ಕೊಟ್ಲೆ ಬರ್ತೈತೆ ಹಿಂಗ ತೆಗೆದು ಬಿಡ್ತೇವೆ ಕೊಡ್ಲಿ ಅಲ್ಲ ನಾನೇನು ಹೇಳಿದ್ರು ನೀನೇನು ತಗೊಂಡಿದ್ದೀಯ ಅಮ್ಮ ನನ್ನ ನೋಡೋದ್ರ ತನಕ ಬರುತ್ತದೆ ನಾನು ಎತ್ತಕ್ಕಲ್ಲ ಅನ್ನೋದು ಕೂಡ ಗೊತ್ತಾಗ್ತಲ್ಲ ಗೊತ್ತು ನೀವು ನನ್ನನ್ನೇ ಇರ್ತಾಳಿಲ್ಲ ಗದನೆ ನಾನು ಹೇಳಿದೆ ಚಪ್ಪಡ್ಲೆ ತಂದಿರ ದೊಡ್ಡದಪ್ಪ ತಂದಿ ಇದು ಹೆಂಗೆ ಎತ್ತಬೇಕು ಹೆಂಗೆ ಬಡಿಬೇಕು ಅವ್ರು ಸಿದ್ಧರಾಗಿದ್ದೆ ನಮ್ಮ ಸಿದ್ಧರಾಗಿದ್ದಕ್ಕೆ ಮಗೌಸೆ ಆಯ್ನ ಎತ್ತಕ್ಕಾಗೋದು ಯುದ್ಧ ಏನು ಮಾಡ್ದ ನೀವು ದಡ್ಡ 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 ನಾನು ಇದನ್ನು ಎತ್ತಿ ನಿನ್ನ ತಲೆಗೆ ಯಾಕೆ ಹೊಡಿಲಿಲ್ಲ ಅಂತ ನನಗೆ ಅನುಮಾನ ಅಲ್ಲ ಹಾ ಇದನ್ನ ತಾಟ್ ಎತ್ತಿ ಬಿಟ್ಟಂದ್ರೆ ನಿನ್ನ ಶಿರ ಸಹಸ್ರ ಒಳಗ ಅಂತ ಕಠಿಣವಾದ ಸಾವು ನಿನಗೆ ಕೊಡಬಾರ್ದಂತ ನಾನು ಎತ್ತಿ ಹೊಡೆದಿಲ್ಲ ಮದ ನಾನು ಏನೇನೋ ಒಂದು ಹೇಳ್ತಾ ಇದ್ದೀನಿ ನಿನ್ನ ತಾಟಾಗಿ ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟಂದ್ರೆ ಮೂರು ಮತ್ತೊಂದು ಎಲ್ಲೋ ಸೇರಿದ್ರೆ ನಾಲ್ಕು ಆತಾವ ನಟ್ಟ ನಡರಾತ್ರಾಗ ಇದು ಕೊಟ್ಟಿರ್ತೀವಿ ನಾವು ಅದಕ್ಕೆ ಹಂಗಂದ್ರೆ ಮಗ ನಾನೇನು ಹೇಳಿದ್ರು ನೀನೆಂತ ಬಂದಿಯಮ್ಮ ಇದು ಚಪ್ ಕೊಡ್ಲಿ ಅಂದ್ರೆ ಇದು ಹೆಂಗ್ ಹಿಡ್ಕೋಬೇಕು ಹೆಂಗ್ ಹೊಡಿಬೇಕು ಒಂದು ಗೊತ್ತಾಗ್ಬಂದಿಲ್ಲ ಹೊಡೆದಿದ್ರೆ ಮೂರು ಪುಸಿಂತ ಮಗ ಏನು ಬಿಡಲ್ಲ ನಾನು ಮೊದ್ಲಿದ್ದಷ್ಟು ನಾನು ಯಾರು ಬಿಟ್ಟಿಲ್ಲ ಭಾಳ ಹೊಡೆಯಲ್ಲ ಭಾರಿ ಹೊಡಿತೀರಿ ಅಲ್ಲ ನಾನು ಎದಕ್ಕೆ ಹಿಂಗ್ ಹೊಡೆದೆ ಅಂತಂದ್ರೆ ಹಿಂಗ ಉಲ್ಟಾ ಸೀದಾ ಹೊಡೆದು ಬಿಟ್ಟಿದ್ರೆ ಇವನ್ ತೆರೆ 3 ಲೋಕ ತಿರುಗಿ ಬೀಳ್ತೈತೆ ಮತ್ತೆ ಅಂತ ಕಠಿಣವಾದ ಸಾವು ಕೊಡಬಾರ್ದು ಅಂತ ಹಿಂಗ ಮಾಡಕ್ ಇಂಥ ಸಾವು ಕೂಡ ಬೇಕಾಗಿಲ್ಲ ನನಗೆ ಮತ್ತೆಂತ ಸಾವು ಕೆಳಗ ಪಾತ್ರದ ನಮ್ಮಮ್ಮ ಗಂಗಾ ಮಾತೆ ಇದಾಳಲ್ಲ ಟೈಮನ್ ಮ್ಯಾಕ್ ಕರೆಸಿಬಿಡ್ತು ಮಾಡ್ಬಿಡ್ತಾಳೆ ಬಾಯಿ ಬಾಯಿ ಓಟ ಗೆದ್ದ ಓಟ ದಡ್ಡ ದಡ್ಡ ಬಾಯಿ ಹೋಗಿಲ್ಲ ಬೀಜ ಮಂತ್ರಗಳು ಇವು ಬೀಜ ಮಂತ್ರ ಯಾರು ಕೇಳಬಾರ್ದು ಅದಕ್ಕೆ ಯಾರು ಕೇಳ್ತೀವಿ ಮತ್ತೆ ನೋಡ ಅದು ಬೈಕ್ ನೋಡ್ಬಲ್ಲ ಕಂಡ್ಲ ನಮ್ಮವ ಪಾಪಿಗಳಿಗೆ ಅಂತ ಕಾಣೋದು ಕಷ್ಟ ಏನಮ್ಮ ಆಯ್ತು ಅಮ್ಮ
ಮುನೆ ಮೂನೆ 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 ನಿಮ್ಮಪ್ಪ ಏನಂದ? ನಮ್ಮಮ್ಮ ಏನಂದ ಅಂದ್ರೆ ಈಗ ಕುಡಿಯಕ್ ನೀರಲ್ಲ, ನಾನು ಮ್ಯಾಗ ಬಂದ್ರೆ ಇವ್ರು ನನ್ನ ಬಿಡೋದಲ್ಲ, ಹಂಗಾಗಿ ನಾನು ಬರಕ್ಕಲ್ಲ ಅಂದ್ರೆ ತಕ್ಕಂಡು ಮಾಚ ಚಪ್ ಕೊಡ್ಲೆ ತಗೊಂಬಂದು ಎತ್ತತ್ರ ತಗೊಂಬರ್ತೀವಿ. ಹೆಂಗ್ ಹಿಡ್ಕೋಬೇಕು, ಹೆಂಗ್ ಯುದ್ಧ ಮಾಡ್ಬೇಕು ಒಂದು ತಿಳಿಯೋದು. ನಿಮಗೆ ಗೊತ್ತೇ ಇಲ್ಲ, ಗೊತ್ತಿದ್ರೆ ಹಿಂಗೆ ಯಾಕತ್ತಿತ್ತು ನಮ್ಮ ಮತ್ತೆ ನಾವು ಯುದ್ಧ ಮಾಡೋ ರೀತಿನೇ ಬೇರೆ, ಇವ್ರು ಹಿಡ್ಕೊಂಡು ನಾವ್ಯಾಕೆ ಮಾಡಪ್ಪ. ಸಿದ್ಧನಾಗಿ ಯುದ್ಧಕ್ಕೆ, ನೀವು ಸಿದ್ಧನಾಗಿ ಯುದ್ಧಕ್ಕೆ. ಇದು ಮಂಡೈತೆ ಸೂಸು ಮಾಡ್ತೀನಿ. ಈರ ತಿಲಕ ಇಟ್ಟು ನಾನು. ವೀರ ಅಲ್ಲ ರೀ ವೀರ. ಅದೇ ಈರ ತಿಲಕ. ಈರ ಅಲ್ಲ ವೀರ ತಿಲಕ. ಯಾವ್ದು ಅದು ತಿಲಕ? ಇನ್ನೆಲ್ಲಿ ನಿನ್ನ ನವಲಿ ಪಕ್ಕ, ಇನ್ನೇನಿದ್ದರು ನಾನೇ ನಿನ್ನ ಅಕ್ಕ ಪಕ್ಕ. ನನಗೆ ಮೋಸ ಮಾಡಿ ಆಗಲೇ ಮಾಡಿದ್ದು ನೀನು ಮೋಸವಲ್ಲೇನ?